ನಮಸ್ಕಾರ ಸ್ನೇಹಿತರೆ. ಭಾರತದ ಸಂಗೀತ ಲೋಕದಲ್ಲಿ ಕೆಲವು ಹೆಸರುಗಳು ಸದಾಕಾಲ ಹೊಳೆಯುತ್ತವೆ. ಅಂತಹ ಅಮರ ಕಲಾವಿದರಲ್ಲಿ ಒಬ್ಬರು ಬಿಸ್ಮಿಲ್ಲಾ ಖಾನ್. ಶಹನಾಯಿ ಎಂಬ ಸಂಗೀತ ವಾದ್ಯವನ್ನು ವಿಶ್ವದಾದ್ಯಂತ ಪ್ರಸಿದ್ಧಿಗೊಳಿಸಿದ ಮಹಾನ್ ಕಲಾವಿದ ಅವರು. ಅವರ ಸಂಗೀತ ಕೇಳಿದಾಗ ಮನಸ್ಸು ಶಾಂತವಾಗುತ್ತದೆ, ಆತ್ಮ ಸಂತೋಷದಿಂದ ತುಂಬುತ್ತದೆ. ಇಂದು ಈ ವಿಡಿಯೋದಲ್ಲಿ ನಾವು ಬಿಸ್ಮಿಲ್ಲಾ ಖಾನ್ ಅವರ ಅದ್ಭುತ ಜೀವನ ಕಥೆ ತಿಳಿದುಕೊಳ್ಳೋಣ. ಬಿಸ್ಮಿಲ್ಲಾ ಖಾನ್ ಅವರು 1916 ಮಾರ್ಚ್ 21ರಂದು ಬಿಹಾರ್ ರಾಜ್ಯದ ದುಮ್ರಾನ್ ಎಂಬ ಪಟ್ಟಣದಲ್ಲಿ ಜನಿಸಿದರು. ಅವರ ಕುಟುಂಬವು ಹಲವು ಪೀಳಿಗೆಗಳಿಂದ ಸಂಗೀತಕ್ಕೆ ಸಂಬಂಧಿಸಿದ ಕುಟುಂಬವಾಗಿತ್ತು. ಅವರ ತಂದೆ ಪೈಗಂಬರ್ ಖಾನ್ ಶಹನಾಯಿ ವಾದಕರಾಗಿದ್ದರು. ಹೀಗಾಗಿ ಬಾಲ್ಯದಿಂದಲೇ ಬಿಸ್ಮಿಲ್ಲಾ ಖಾನ್ ಅವರಿಗೆ ಸಂಗೀತದ ಪ್ರಭಾವ ಹೆಚ್ಚಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಸಂಗೀತ ಕಲಿಯಲು ಪ್ರಾರಂಭಿಸಿದರು. ಅವರ ಗುರು ಮತ್ತು ಮಾವನವರಾಗಿದ್ದವರು ಅಲಿ ಬಕ್ಸ್ ವಿಲಾಯಿತು ಖಾನ್ ಅವರು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಶಹನಾಯಿ ವಾದಿಸುತ್ತಿದ್ದರು. ಬಿಸ್ಮಿಲ್ಲಾ ಖಾನ್ ಅಲ್ಲಿಯೇ ದಿನವೂ ಅಭ್ಯಾಸ ಮಾಡುತ್ತಿದ್ದರು. ಬಿಸ್ಮಿಲ್ಲಾ ಖಾನ್ ಅವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಸ್ಥಳವೆಂದರೆ ವಾರಣಾಸಿ. ಗಂಗಾ ನದಿಯ ತೀರದಲ್ಲಿ ಕುಳಿತು ಅವರು ದಿನವೂ ಶಹನಾಯಿ ಅಭ್ಯಾಸ ಮಾಡುತ್ತಿದ್ದರು. ಅವರಿಗೆ ಗಂಗಾ ನದಿ ಮತ್ತು ವಾರಣಾಸಿ ನಗರದ ಮೇಲೆ ಅಪಾರ ಪ್ರೀತಿ ಇತ್ತು. ಅವರು ಹೇಳುತ್ತಿದ್ದರು, ವಾರಣಾಸಿ ನನ್ನ ಆತ್ಮ ಎಂದು. ಹಿಂದೆ ಶಹನಾಯಿ ವಾದ್ಯವನ್ನು ಸಾಮಾನ್ಯವಾಗಿ ಮದುವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಬಳಸಲಾಗುತ್ತಿತ್ತು. ಆದರೆ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿಯನ್ನು ಒಂದು ಶಾಸ್ತ್ರೀಯ ಸಂಗೀತ ವಾದ್ಯವಾಗಿ ವಿಶ್ವಕ್ಕೆ ಪರಿಚಯಿಸಿದರು. ಅವರ ಸಂಗೀತ ಕಚೇರಿಗಳು ಭಾರತದಲ್ಲಿ ಅಲ್ಲದೆ ಅನೇಕ ದೇಶಗಳಲ್ಲಿ ನಡೆಯಿತು. ಅವರು ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ ಇತ್ಯಾದಿ ದೇಶಗಳಲ್ಲಿ ಸಂಗೀತ ಪ್ರದರ್ಶನ ನೀಡಿದರು. 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯ ಪಡೆದ ದಿನ ಇತಿಹಾಸದಲ್ಲಿ ಅಮರವಾಗಿದೆ. ಆ ದಿನ ಇಂಡಿಪೆಂಡೆನ್ಸ್ ಸಂದರ್ಭದಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಕೆಂಪು ಕೋಟೆಯಲ್ಲಿ ಶಹನಾಯಿ ವಾದಿಸಿದರು. ಅವರ ಸಂಗೀತ ಆ ಐತಿಹಾಸಿಕ ಕ್ಷಣವನ್ನು ಇನ್ನಷ್ಟು ಮಹತ್ವವನ್ನಾಗಿ ಮಾಡಿತು. ಬಿಸ್ಮಿಲ್ಲಾ ಖಾನ್ ಅವರ ಸಂಗೀತ ಸೇವೆಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಅವುಗಳಲ್ಲಿ ಪ್ರಮುಖವಾದವು ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಇವುಗಳು ಅವರ ಸಂಗೀತ ಸಾಧನೆಯ ಮಹತ್ವವನ್ನು ತೋರಿಸುತ್ತವೆ. ಅಷ್ಟೊಂದು ಖ್ಯಾತಿ ಮತ್ತು ಗೌರವಗಳಿದ್ದರೂ ಬಿಸ್ಮಿಲ್ಲಾ ಖಾನ್ ಅವರು ತುಂಬಾ ಸರಳ ಜೀವನ ನಡೆಸುತ್ತಿದ್ದರು. ಅವರಿಗೆ ಹಣಕ್ಕಿಂತ ಸಂಗೀತವೇ ಮುಖ್ಯವಾಗಿತ್ತು. ಅವರು ಹೇಳುತ್ತಿದ್ದ ಮಾತು, ಸಂಗೀತವೇ ನನ್ನ ಪ್ರಾರ್ಥನೆ ಎಂದು. ಅವರು ಜೀವನ ಪೂರ್ತಿ ಸಂಗೀತಕ್ಕೆ ಸೇವೆ ಸಲ್ಲಿಸಿದರು. 2006 ಆಗಸ್ಟ್ 21ರಂದು ಬಿಸ್ಮಿಲ್ಲಾ ಖಾನ್ ಅವರು ನಿಧನರಾದರು. ಆದರೆ ಅವರ ಸಂಗೀತ ಇಂದಿಗೂ ವಿಶ್ವದಾದ್ಯಂತ ಕೇಳಿಸಿಕೊಳ್ಳುತ್ತದೆ. ಬಿಸ್ಮಿಲ್ಲಾ ಖಾನ್ ಅವರ ಜೀವನ ನಮಗೆ ಒಂದು ಅದ್ಭುತ ಸಂದೇಶ ನೀಡುತ್ತದೆ. ಸಂಗೀತವನ್ನು ಪ್ರೀತಿಯಿಂದ ಆರಾಧಿಸಿದ ಒಬ್ಬ ಸರಳ ಕಲಾವಿದ ತನ್ನ ಶಹನಾಯಿ ನಾದದಿಂದ ವಿಶ್ವದ ಹೃದಯವನ್ನು ಗೆದ್ದರು. ಇಂದು ಅವರು ನಮ್ಮ ನಡುವೆ ಇಲ್ಲದಿದ್ದರು. ಅವರ ಶಹನಾಯಿ ಮಧುರ ಸ್ವರಗಳು ಇಂದಿಗೂ ಗಾಳಿಯಲ್ಲಿ ಮರುಕಳಿಸುತ್ತಿವೆ. ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು, ಪ್ರತಿಭೆ, ಪರಿಶ್ರಮ ಮತ್ತು ನಿಜವಾದ ಪ್ರೀತಿಯಿಂದ ಮಾಡಿದ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.